ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ಇವತ್ತು ನಮ್ಮ ಜೊತೆ ವಿಶೇಷವಾದ ಅತಿಥಿಗಳಿದ್ದಾರೆ. ಪ್ರಗತಿಪರ ರೈತರು ಹಾಗೆ ಕೃಷಿ ಹೋರಾಟಗಾರರಾದಂತಹ ಅಣೆಕಟ್ಟೆ ವಿಶ್ವನಾಥ್ ಅವರು. ಹಾಗೆ ಇವತ್ತಿನ ಮಾತುಕತೆಯಲ್ಲಿ ನಿಮಗೆ ಸಾಕಷ್ಟು ರೈತರಿಗೆ ಉಪಯೋಗವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಸವಾಲುಗಳಿವೆ ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕು, ಜೊತೆಗೆ ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳನ್ನ ಬಳಸ್ಕೊಂಡು ಯಾವ ರೀತಿ ಉತ್ತಮ ಬೆಳೆಗಳನ್ನು ಪಡ್ಕೊಳ್ಬೋದು, ಇದೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಎಸ್ ಸರ್, ಇವಾಗ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ ಅಣೆಕಟ್ಟೆ ವಿಶ್ವನಾಥ್ ಅಂದ್ರೆ ಯಾರು, ಈ ಅಣೆಕಟ್ಟೆ ಅನ್ನೋ ಹೆಸರು ಹೇಗೆ, ಎಲ್ಲಿ ಅವರು, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ? ನನ್ನ ಊರು ಅಣೆಕಟ್ಟೆ, ನಾನು ವಿಶ್ವನಾಥ್. ಸೊ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಸೊ ನಾನು ಊರಲ್ಲಿ ರಾಗಿ ಕೃಷಿನ ಮಾಡ್ತಾ ಇದ್ದೀನಿ ಈಗ. ಒಂದಷ್ಟು ರಾಗಿ ಜೊತೆಗೆ ಒಂದಷ್ಟು ಕಾಳುಗಳನ್ನ ಬೆಳಿತೀವಿ. ಸೊ ಯಾಕೆ ನಾವು ರಾಗಿನೇ ಅಂತ ಅಂದಾಗ, ನಾವು ಎಲ್ಲೋ ಒಂದು ಕಡೆಗೆ ನಮಗೆ ರಾಗಿ ಮತ್ತು ಏನು ಆಹಾರ ಬೆಳೆಗಳನ್ನು ನಾವು ಬೆಳಿಬೇಕು, ಆರ್ಥಿಕ ಬೆಳೆಗಳನ್ನು ಜೊತೆಗೆ ಅಂತ ಅನ್ನೋದು ನಮ್ಮ ಇದು. ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಆಹಾರ ಬೆಳೆಗಳಿಗೆ ಅನ್ನೋ ಉದ್ದೇಶದಿಂದ ನಾನು ರಾಗಿ ರೈತ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಕೃಷಿಯನ್ನು ಮಾಡ್ತಾ, ಕೃಷಿನಲ್ಲೇ ನಾವು ಒಂದಷ್ಟು ಆರ್ಥಿಕವಾಗಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಂತ ನಂಬಿಕೆ ಇಟ್ಟು ಮತ್ತೆ ಅದನ್ನ ಅಲ್ಲಿ ಊರಲ್ಲಿ ಕೃಷಿ ಮಾಡ್ತಾರೆ. ಅಂದ್ರೆ ಈಗ ಹೊಸ ಹೊಸ ವಿಧಾನ ಬಳಸ್ತೀರಾ, ಹೊಸ ಹೊಸ ಪ್ರಯೋಗಗಳು ಮಾಡ್ತೀರಾ, ಏನ್ ಇದಕ್ಕೆಲ್ಲ ಪ್ರೇರಣೆ, ಯಾಕೆ ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿದ್ದು? ಇಲ್ಲಿ ಒಂದು ನಾವು ಈಗ ಯಾಕೆಂದ್ರೆ ಕೃಷಿ ಅಷ್ಟೇ ಅಲ್ಲ, ಕಾಲ ಯಾವಾಗಲೂ ಕೂಡ ಹರಿತಾ ಇದೆ ನಿರಂತರವಾಗಿ. ಯಾಕೆಂದ್ರೆ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು ಒಂದ್ ಕಡೆಗಾದ್ರೆ, ಈ ಸಾಮಾಜಿಕವಾಗಿ ಆಗ್ತಾ ಇರೋ ಬದಲಾವಣೆಗಳು ಒಂದ್ ಕಡೆ ಆಗಿದ್ದಾವೆ. ಸೊ ಎಲ್ಲ ಬದಲಾವಣೆಗಳ ಜೊತೆಗೆ ನಾವು ಕೋಪ್ ಮಾಡ್ಕೋಬೇಕಂದ್ರೆ ಹೊಸ ಹೊಸ ತಂತ್ರಗಳನ್ನು ಪ್ರತಿದಿನ ನಾವು ರೀಇನ್ವೆಂಟ್ ಮಾಡ್ಕೊಂತಾನೆ ಇರಬೇಕು. ಹಂಗಾಗಿ ಕೃಷಿ ಒಳಗಡೆಗೂ ಕೂಡ ನಾವೆಲ್ಲೋ ಒಂದು ಕಡೆ ನಮ್ಮ ಕೃಷಿ ವಿಧಾನಗಳನ್ನು ಮರುಕಲ್ಪನೆಗೆ ಒಳಪಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಕೃಷಿಕರಾಗಿ ಉಳಿಯೋದು ಕಷ್ಟ ಆಗುತ್ತೆ. ಆ ಉದ್ದೇಶದಿಂದ ನಾವು ನಿರಂತರ ಹೊಸದನ್ನು ನಾವು ರೀಇನ್ವೆಂಟ್ ಮಾಡ್ತಾನೆ ಇರಬೇಕು ಕೃಷಿ ಒಳಗಡೆಗೆ. ಯಾಕೆಂದ್ರೆ ದಿನ ಹೊಸ ಹೊಸ ಸವಾಲುಗಳಿಗೆ ನಾವು ಮುಖಾಮುಖಿ ಆಗ್ತಿರ್ತೀವಿ. ನೆನ್ನೆ ಇದ್ದ ಸವಾಲು ಇವತ್ತಿರಲ್ಲ ಕೃಷಿ ಒಳಗಡೆ ವಿಶೇಷವಾಗಿ. ಹೌದು, ಹಾಗೆ ಸರ್. ಎಸ್, ಹೌದು, ಸವಾಲು ಅಂತ ಹೇಳಿದ್ರಿ. ಸೊ ಪ್ರಸ್ತುತ ಇವಾಗ ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತಾರೆ, ಬಟ್ ಅಂತ ರೈತರೇ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನಿದೆ ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಸವಾಲುಗಳು ಅಂತ ನೋಡೋದಾದ್ರೆ? ಸವಾಲುಗಳು ಅಂತಂತಂದ್ರೆ ಇವತ್ತು ಒಂದು ಸವಾಲುಗಳ ಸುನಾಮಿನೇ ಎದ್ಬಿಟ್ಟಿದೆ ಈಗ ರೈತರಿಗೆ. ಯಾಕೆ ಅಂತಂದ್ರೆ ನೋಡಿ, ಹಿಂದೆ ಇದ್ದ ಸವಾಲುಗಳ 100 ಪಟ್ಟು ಸವಾಲುಗಳು ರೈತರಿಗೆ ಜಾಸ್ತಿ ಆಗಿದೆ ಇವಾಗ. ಸೊ ಒಂದು ಬೆಳೆ ಮತ್ತೆ ಬೆಲೆ, ಇದು ಒಂದು ಮುಖ್ಯವಾದ ಸವಾಲು. ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಬಂದಾಗ ಬೆಳೆ ಇರಲ್ಲ ರೈತರ ಹತ್ರ. ರೈತರು ಈ ವರ್ಷ ಚೆನ್ನಾಗಿ ಬೆಳೆದ್ವಪ್ಪ, 100 ಕ್ವಿಂಟಾಲ್ ರಾಗಿ ಬೆಳೆದ್ವಿ ಅಂತಂದ್ರೆ ಬೆಲೆ ನೋಡಿದ್ರೆ 2,000 ರೂಪಾಯಿ ಕ್ವಿಂಟಾಲಿಗೆ ಬಂದಿರುತ್ತೆ. ಅಥವಾ ಯಾವುದೇ ಬೆಳೆ ಇರ್ಬೋದು, ಅದನ್ನು ರಾಗಿ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು. ಇಲ್ಲಿ ನೋಡಪ್ಪ, ಈಗ ನೋಡಿ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲಿ ಅಂತ ನೋಡ್ಬಿಟ್ರೆ ರೈತರ ಹತ್ರ ಫಸಲೇನೇ ಇರಲ್ಲ. ಈಗ ಸಾಮಾನ್ಯವಾಗಿ ಹಾಗೆ ಆಗತ್ತೆ ಅಲ್ಲ, ಅಂದ್ರೆ ಜಾಸ್ತಿ ಬೆಳೆ ಬೆಳೆದಾಗ ಬೆಲೆ ಕಡಿಮೆ ಆಗತ್ತೆ. ಕರೆಕ್ಟ್. ಮಾರುಕಟ್ಟೆ ದೃಷ್ಟಿಯಿಂದ ನೀವು ಹೇಳ್ತಾ ಇರೋದು ಸರಿ ಇದೆ. ಆದ್ರೆ ರೈತನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಅವನೆಲ್ಲೋ ಒಂದ್ ಕಡೆಗೆ ಮಳೆ ಸಪೋರ್ಟ್ ಮಾಡ್ಬೇಕು. ಒಂದು ನಮ್ಮ ಕೃಷಿಕನ ಬದುಕೇನೆ ಮಾನ್ಸೂನ್ ಜೊತೆಗಾಡ ಜೂಜಾಟ ಅಂತ ಹೇಳ್ತಾರೆ. ಸೊ ಮಳೆ ಸಪೋರ್ಟ್ ಮಾಡೋ ಅಂಥದ್ದು ಇತ್ತೀಚೆಗೆ ತುಂಬ ಸವಾಲಾಗಿದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಯಾವುದೋ ಟೈಮಲ್ಲಿ ಮಳೆ ಬರುತ್ತೆ, ಬೇಕಾದಾಗ ಬರೋದೇ ಇಲ್ಲ, ಬೇಕಿಲ್ಲದೆ ಇದ್ದಾಗ ಬರುತ್ತೆ, ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಬರುತ್ತೆ. ಹಿಂಗೆ ಈ ಒಂದು ಮಳೆ ಅದ್ಲು ಬದಲು ಆಗ್ತಾ ಇರೋಂಥದ್ದು, ಈ ಕಾರಣಗಳಿಂದ ಎಲ್ಲೋ ಒಂದು ಕಡೆಗೆ ಬೆಳೆ ಬಂದಾಗ ಬೆಲೆ ಇಲ್ದಂಗೆ ಆಗಿರುತ್ತೆ. ಅದು ರೈತರು ಒಂದು ಸಮಸ್ಯೆ ಎದುರಿಸ್ತಾ ಇರೋದು. ಎರಡನೇದು, ಉತ್ಪಾದನೆ ಮಾಡುವಲ್ಲಿ ಕೂಡ ಅನೇಕ ಸವಾಲುಗಳು ಇವತ್ತು ಇದಾಗಿದೆ. ಬೇರೆ ಬೇರೆ ಥರದ ಹೊಸ ಕಾಯಿಲೆಗಳಿಗೆ ನಾವು ಹೀಗೆ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ ರೈತನ ಇದಕ್ಕೆ, ಕೀಟಗಳು ಜಾಸ್ತಿ ಆಗ್ತಿದೆ. ಅದ್ರ ಜೊತೆಯಲ್ಲಿ ಈ ಒಂದು ಒಳಸುರಿಗಳು ನಾವೇನೆಲ್ಲ ಖರೀದಿ ಮಾಡ್ತಿದ್ವಿ ಅವುಗಳ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಸೊ ನಾವೇನೆಲ್ಲ ತಂದು ಹಾಕ್ತಿದ್ವಲ್ಲ, ರೈತ ತಂದು ಹಾಕ್ತಾನೆ, ಅದು ಜಾಸ್ತಿ ಆಗ್ತಾ ಇದೆ. ಅವನು ಮಾರೋದಕ್ಕೆ ಬೆಲೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಮಾರಾಟದ, ಈಗ ಒಂದು ಉದಾಹರಣೆಗೆ ಒಂದು ಬೆಂಕಿಪಟ್ಟಣದ ಬೆಲೆ ಇಟ್ಕೊಂಡು ನೋಡಿದ್ರೆ, ಒಂದು ಬೆಂಕಿಪಟ್ಟಣದ ಬೆಲೆ ಅಥವಾ ಒಂದು ಉಪ್ಪಿನ ಬೆಲೆ 2005ರಲ್ಲಿ ಎಷ್ಟಿತ್ತು, ಅಥವಾ ಅವತ್ತು ಒಂದು ತೆಂಗಿನಕಾಯಿನ ಬೆಲೆ ಅಥವಾ ಒಂದು
ಒಂದು ಜೋಳದ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಿದೆ ಅಂತ ನೀವು ಲೆಕ್ಕ ಹಾಕೊಂಡು ನೋಡಿದಾಗ ಈ ಒಂದು ಕೈಗಾರಿಕೆ ವಸ್ತುಗಳು ಏನು ಯಾವ ಪ್ರಮಾಣದಲ್ಲಿ ಏರಿಕೆ ಆಗಿದ್ದಾವೆ ಬೆಲೆ, ಆ ಪ್ರಮಾಣದಲ್ಲಿ ಕೃಷಿ ಉತ್ಪನ್ನಗಳು ಏರಿಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಎಷ್ಟು ದುಡಿತಾ ಇದ್ದೀವಿ ಅಂತಂದರೆ, ಬೆಳೀತಾ ಇದ್ದೀವಿ, ಟನ್ಗಟ್ಲೆ ಬೆಳೆದ್ರೂ ಕೂಡ ನಮ್ಮ ರೈತರು ಬೆಳೀತಾ ಇರೋ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಿದೆ, ಆದರೆ ರೈತನ ಕೈಗೆ ದುಡ್ಡು ಬರ್ತಿಲ್ಲ. ಇದು ಸಮಸ್ಯೆ ಇರೋಂಥದ್ದು. ಸೊ ಕಾರಣ ಏನಂತಂದ್ರೆ ನಾನು ಹೇಳಿದ್ನಲ್ಲ, ಹಿಂಗೆ ನಮ್ಮ ವಸ್ತುಗಳ ಬೆಲೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗಿಲ್ಲ. ಎಸ್, ಈಗ ನೀವು ಹೇಳಿದ್ರೆ ಕೀಟಗಳು ಜಾಸ್ತಿ ಆಗ್ತದೆ ಅಂತ, ಅಂಡ್ ತುಂಬಾ ಇಂಪ್ಯಾಕ್ಟ್ ಆಗೋ ವಿಚಾರ. ಯಾಕೆ ಅಂದ್ರು ಕೀಟ ಜಾಸ್ತಿ ಆದ್ರೇನೆ ಏನ್ ಕೆಮಿಕಲ್ ಆಗಿರ್ಬೋದು, ಕೀಟನಾಶಕ ಅಂತ ಹೇಳಿ ಅಪ್ಲೈ ಮಾಡ್ತಾರೆ. ಯಾಕೆ ಹಂಗಾಗತ್ತೆ ಅಂತ? ಮುಂಚೆ ಆ ಥರ ಇರ್ಲಿಲ್ವಾ, ಅಥವಾ ಈಗ ಆ ಥರ ಹೆಚ್ಚಾಗ್ತಿರೋದ, ಯಾಕೆ ಅಂತ? ಎಸ್, ಇದು ಒಂದೊಂದಕ್ಕೆ ತುಂಬ ಸಂಬಂಧ ಇದೆ. ಅಂದರೆ ನೀವು ನೋಡಿ, ಒಂದು ಹವಾಮಾನ ವೈಪರೀತ್ಯ ಈಗ ಉಂಟಾಗಿದೆ, ಅದು ಒಂದು ಕಾರಣ. ನೋಡಿ, ತೆಂಗಿನೊಳಗಡೆಗೆ ವೈಟ್ ಫ್ಲೈಸ್ ತುಂಬ ಸಮಸ್ಯೆ ಆಗಿ ತೆಂಗಿನ ರೇಟು ಬಿದ್ದೋಗೋದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ, ರೇಟ್ ಜಾಸ್ತಿ ಆಗೋದಕ್ಕೆ ಬೆಲೆ ಜಾಸ್ತಿ ಆಗಿದೆ, ಬಟ್ ಬೆಳೆ ಕಡಿಮೆ ಆಗಿದೆ ಇತ್ತೀಚಿನ 2-3 ವರ್ಷದಲ್ಲಿ. ಕಾರಣ ಏನಂತಂದರೆ ಕ್ಲೈಮೇಟ್ ಚೇಂಜು. ಆ ಕ್ಲೈಮೇಟ್ ಚೇಂಜ್ ಪರಿಣಾಮದಿಂದಲೇ ವೈಟ್ ಫ್ಲೈಸ್ ಜಾಸ್ತಿ ಆಗ್ತಾ ಇರೋದು. ವೈಟ್ ಫ್ಲೈಸ್ ಥರದ ಒಂದು ಕೀಟ ಯಾಕೆ ಬಂದಿದೆ ಅಂತಂದರೆ, ಬೇಸಿಗೆನಲ್ಲಿ ತುಂಬ ಬಿಸಿಲಿರುತ್ತೆ, ತೆಂಗು ಸಹಿಸೋಕ್ಕಾಗದಂಥ ಬಿಸಿಲು, ಅದು ಹಿಂದೆಂದೂ ನೋಡಿರಲಿಲ್ಲ ಅಂಥ ಬಿಸಿಲನ್ನು, ಅಷ್ಟು ಬಿಸಿಲು. ಸೊ ಈ ಒಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದರ ಪರಿಣಾಮದಿಂದ ಹೊಸ ರೋಗಗಳು ಉಂಟಾಗ್ತಿದೆ. ಇದು ಸಂಶೋಧನೆಗಳಾಗಿದೆ, ಇದು ಸುಮಾರು ಸಂಸ್ಥೆಗಳು. ಹಾಗಾಗಿ ಈ ಎಲ್ಲದರ ಜೊತೆಗೆ ನಾವು ಕೋಪ್ ಮಾಡ್ಕೊಳ್ಳೋ ಅಂಥದ್ದನ್ನು ರೈತ ಕಲಿಬೇಕಾಗಿದೆ. ಪ್ರತಿದಿನ ಅವನು ಅಪ್ಡೇಟ್ ಆಗ್ತಿರ್ಬೇಕಾಗಿದೆ. ಇದು ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಸರ್ ಈ ಹವಾಮಾನ ಚೇಂಜ್ ಆಗ್ತಿರೋದು? ಹೇಳಿದ್ರಿ ಜಾಸ್ತಿ ಬಿಸಿಲು ಬಂದ್ರು ಕಷ್ಟ, ಜಾಸ್ತಿ ಮಳೆ ಬಂದ್ರು ಕಷ್ಟ, ಯಾವ ಟೈಮಲ್ಲಿ ಏನ್ ಬೇಕೋ ಅದು ಆಗ್ತಾ ಇಲ್ಲ. ಎಷ್ಟು ತೊಂದರೆ ಆಗ್ತದೆ, ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಅದು, ಅಂಡ್ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ನೋಡ್ಬೋದು? ಸೊ ಒಂದು, ಈಗ ಕ್ಲೈಮೇಟ್ ಚೇಂಜ್ ಅಂತ ನೋಡಿದಾಗ ಎಲ್ಲ ಬೆಳೆಗಳ ಮೇಲೇನೂ ಪರಿಣಾಮ ಆಗ್ತಾ ಇದೆ. ಒಂದು, ಉತ್ಪಾದನೆ ಮಾಡುವಲ್ಲಿ ಈಗ ಮಳೆಗಳು ಏರುಪೇರುಗಳಾಗಿದ್ದಾವೆ. ಹಿಂದಿನಿಂದ ಒಂದು ನಾಲೆಡ್ಜ್ ಇತ್ತು, ಅಶ್ವಿನಿ ಮಳೆ ಹಿಂಗೆ ಬರುತ್ತೆ, ಭರಣಿ ಮಳೆ ಹಿಂಗೆ ಬರುತ್ತೆ, ರೇವತಿ ಮಳೆ ಹಿಂಗೆ ಬರುತ್ತೆ, ಮತ್ತೆ ಇಂಥ ಮಳೆಗೆ ಈ ಥರ ಆಗುತ್ತೆ ಅನ್ನೋದು ಒಂದು ರೈತರ ಜ್ಞಾನ ಇತ್ತು. ಸೊ ಈಗ ಏನಾಗಿದೆ ಅಂತಂದರೆ, ಯಾವ ಮಳೆ ಯಾವ ಟೈಮಲ್ಲೂ ಬರುತ್ತೆ, ಬೇಸಿಗೆನಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ. ಸೊ ಈ ಒಂದು ಬದಲಾವಣೆಗಳ ಕಾರಣದಿಂದ ಒಂದು ಉತ್ಪಾದನೆ ಮೇಲೆ ನೋಡಿ, ಈಗ ಮಾವಿನ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಒಂದ್ಸರಿ ಹೇರಳವಾಗಿ ಮಾವು ಬರುತ್ತೆ, ಇನ್ನು ನೆಕ್ಸ್ಟ್ ಇಯರಲ್ಲೇ ಮಾವು ಇರೋದೇ ಇಲ್ಲ. ಯಾಕೆ ಅಂತಂದ್ರೆ, ಅದೆಲ್ಲೋ ಒಂದ್ ಕಡೆ ಹೂವಾಗೋ ಟೈಮಲ್ಲಿ ಒಂದು ಸಣ್ಣ ಟೆಂಪ್ರೇಚರ್ ವ್ಯತ್ಯಾಸ ಆಗ್ಬಿಟ್ರೆ ಹೂ ಬಿದ್ದೋಗುತ್ತೆ. ಮಳೆ ಬಂದರೂ ಅಷ್ಟೇನೆ, ಅದಕ್ಕೆ ನಿಸರ್ಗದೊಳಗಡೆಗಿರ್ತಕ್ಕಂಥ ಈ ಸೂಕ್ಷ್ಮಗಳಿದಾವಲ್ಲ, ಅಂತರ್ ಸಂಬಂಧಗಳು, ಕೀಟ, ಪ್ರಾಣಿ ಮತ್ತು ಮರಗಿಡಗಳು, ಈ ನೆಲ ಜಲದ ಜೊತೆಗೆ ಇರುವ ಸಂಬಂಧ ಇದೆಯಲ್ಲ, ಅದು ತುಂಬ ಸೂಕ್ಷ್ಮವಾದಂಥ ಅಂತರ್ ಸಂಬಂಧ ಇರುತ್ತೆ. ಎಲ್ಲೋ ಒಂದು ಮಳೆ ಒಂದು ಅಕಾಲದಲ್ಲಿ ಮಳೆ ಬಂದರೆ, ಉದಾಹರಣೆಗೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅಕಾಲದಲ್ಲಿ ಮಳೆ ಬಂದರೆ ಗುಡ್ಡದಲ್ಲಿರೋವಂಥ ಮೇವು ಇರ್ಬೋದು, ಹೊಲದಲ್ಲಿರುವಂಥ ಮೇವೆಲ್ಲ ಗೆದ್ಲಿಟ್ಟು ಹೊರಟೋಗುತ್ತೆ. ಜಾನುವಾರುಗಳಿಗೆ ಇಡೀ ಬೇಸಿಗೆನಲ್ಲಿ ಅವು ಖಾಲಿ ಇರಬೇಕಾಗಿ ಬರುತ್ತೆ. ಸೊ ಜಾನುವಾರುಗಳು ಪ್ರೊಡಕ್ಷನ್ ಮೇಲೇನೆ ನಿಮ್ಗೆ ಇಂಪ್ಯಾಕ್ಟ್, ಅಂದರೆ ಅವಕ್ಕೆ ಒಳ್ಳೆ ಫುಡ್ ಸಿಗಲ್ಲ. ಸೊ ಈ ಥರ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ, ರೋಗಗಳು ಹೆಚ್ಚಾಗ್ತಿದೆ, ಮತ್ತು ಗುಣಮಟ್ಟ ಹಾಳಾಗ್ತಿದೆ. ಯಾವ ರೀತಿ ಅಂತಂದರೆ ನೋಡಿ, ಈಗ ನಾವು ಬೆಳೆಗಳನ್ನೆಲ್ಲ ಕೊಯ್ಲು ಮಾಡಿ ಹಾಕಿರ್ತೇವೆ, ಆವಾಗ ಮಳೆ ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ಅವು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ